ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್. ನನಗೆ ಶ್ರೀರಾಮ್ಪುರ, ಬೆಂಗಳೂರಲ್ಲಿರೋ ಶ್ರೀರಾಮ್ಪುರ. ಆ ಅಜ್ಜಿ ವಾಕಬಲ್ ಇಲ್ಲ, ಬಟ್ ಕೈ ಇಟ್ಕೊಂಡ್ರೆ ಓಡಾಡ್ತಾರೆ. ಸೊ ಅಜ್ಜಿಗೆ ಊಟ ತಿಂಡಿ ಎರಡೂ ಮಾಡಿಕೊಂಡು ಅವ್ರ ಮನೇಲೇ ಇರಬೇಕು. ಸೊ ಫುಡ್ ಆ್ಯಂಡ್ ಅಕಾಮಿಡೇಷನ್ ಇದೆ, ಬಟ್ ರಜಾ ಇಲ್ಲ ಅಜ್ಜಿ ಮನೆಯಲ್ಲಿ. ಯಾಕಂದರೆ ಅಜ್ಜಿಗೆ ಎದ್ದು ಒಂದು ಲೋಟ ನೀರು ತೊಗೊಂಡು ಕುಡಿಯೋಕ್ಕೂ ಆಗಲ್ಲ. ಸೊ ಅಲ್ಲೇ ಲೀವಿಂಗ್ ಇದು ನನಗೆ ಆ್ಯಕ್ಚುಲಿ ನಾನು ಅವ್ರ ಮನೆಗೆ 3 ಇಯರ್ಸಿಂದ ಸರ್ವಿಸ್ ಕೊಡ್ತಾಯಿದ್ದೀನಿ ಅಲ್ಲಿ. ಸೊ ಇವಾಗ ಯಾರೋ ಒಬ್ಬರಿಗೆ ತುಂಬ ಹುಷಾರಿಲ್ಲ ಅಂತ ಅವರು ಹೊರಟೋದ್ರು. ಈಗ ಡೇಗೆ ಬಿಟ್ಟಿದ್ದೀನಿ, ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ತಿದ್ದಾರೆ. ಬಟ್ ಅವ್ರಿಗೆ ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋರು ಬೇಡ, ಅಲ್ಲೇ ಇರಬೇಕು. ನೋಡಿ, ಯಾರಾದರೂ ಇದ್ದರೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಇದೆ. ಮತ್ತು ನಿಮಗೆ ನಿಮ್ಮ ಮನೆಗೆ ಹೋಗೋಕ್ಕಾಗಲ್ಲ, ನಿಮ್ಮ ಮಕ್ಕಳನ್ನಾದರೂ ಅಲ್ಲಿಗೆ ಕರ್ಸ್ಕೊಬೋದು, 2 ದಿನ ಇಟ್ಕೊಂಡು ಕಳಿಸ್ಬೋದು. ಅದ್ರ ಬಗ್ಗೆ ಅಜ್ಜಿ ಏನು ಹೇಳಲ್ಲ. ಆಮೇಲೆ ನಿಮ್ಮದೇನೇ ಕೆಲಸ ಇದ್ದರೂ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದುಬಿಡ್ಬೋದು ಅವ್ರ ಮನೆಯಲ್ಲಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ಬರ್ತೀನಿ ಅನ್ನೋ ಇಂಟ್ರೆಸ್ಟ್ ಇದ್ದರೆ ಶ್ರೀರಾಮ್ಪುರ ಅದು ವೆಜ್ಜು. ಲೇಡಿ ಬಂದು ಲಿಂಗಾಯತರು. ಸೊ ಅವ್ರಿಗೆ ಹಸ್ಬೆಂಡು ಇಲ್ಲ, ಮಗುನೂ ಇಲ್ಲ, ಯಾರೂ ಇಲ್ಲ. ಸೊ ಅವ್ರು ಒಬ್ಬರೇ ಇರೋದು. ಅವ್ರ ರಿಲೇಟಿವ್ ಇದ್ದಾರೆ ಅಷ್ಟೇನೆ. ಸೊ ಯಾರಾದರೂ ಇಷ್ಟಪಡೋರು, ನಾನು ಬಂದು ಮಾಡ್ತೀನಿ ಅನ್ನೋರು, ಬೇಕಾದ್ರೆ 2 ತಿಂಗಳಿಗೆ 3 ತಿಂಗಳಿಗೆ ಊರಿಗೆ ಹೋಗ್ತೀನಿ ಅಂದರೆ ಬೇಕಾದರೆ ನಾನು ಅವಾಗ ನಿಮ್ಗೊಂದು ವಾರ ರಜಾ ಕೊಡ್ತೀನಿ. ಸೊ ಆವಾಗ ಬೇಕಾದರೆ ನಾನು ಯಾರನ್ನಾದ್ರೂ ತಂದಲ್ಲಿ ಬಿಡ್ತೀನಿ, 1 ವಾರದ ಮಟ್ಟಕ್ಕೆ ರೀಪ್ಲೇಸ್ಮೆಂಟ್ ಥರ ಬಿಡ್ತೀನಿ. ಸೊ ಯಾರಿಗೆ ಬರುತ್ತೆ ಇಂಟ್ರೆಸ್ಟ್ ಇದೆ, ಇದು ಲೇಡೀಸು, ಜೆಂಟ್ಸ್ ಅಲ್ಲ. ಅಜ್ಜಿನ ನೋಡ್ಕೋಬೇಕು, 75 ಇಯರ್ಸ್ ಅಜ್ಜಿ ಏಜು. ಸೊ ಯಾರಿದ್ದೀರಾ, ಅಜ್ಜಿ ನೋಡ್ಕೊಳೋ ಕೆಲಸ ಯಾರು ಮಾಡಿದ್ದೀರಾ, ಸೊ ನಿಮ್ಮ ಹೆಸರು, ನಿಮ್ಮ ನಂಬರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನನಗೆ ನಾಳೆ ಅಥವಾ ನಾಳಿದ್ದು ಬೇಕು, ವಿತಿನ್ 10th ಒಳಗಡೆ ಬೇಕು. ಇವತ್ತು ಆಲ್ರೆಡಿ 7th, ಇನ್ನು 3 ಡೇಸ್ ಇದೆ, ಇನ್ನು 3 ದಿವಸ ಇದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಬರ್ಬೋದು. ಥ್ಯಾಂಕ್ ಯು.